ಕೆಆರ್ಎಸ್ಗೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಇರುವಂತದ್ದು ಬಂದಿದ್ದಾರೆ. ನೇರವಾಗಿ ಮಾತನಾಡ್ತೀನಿ ಸರ್. ಈಗ ಕೆಆರ್ಎಸ್ ಡ್ಯಾಮ್ ನಿಂದ ಅಂದ್ರೆ ಕಾವೇರಿ ನದಿ ಮೂಲಕ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಆದೇಶ ಆಗಿದೆ. ಈ ಆದೇಶದ ಬಗ್ಗೆ ಏನ್ ಹೇಳ್ತೀವಿ? ಈ ಆದೇಶ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಆದೇಶವನ್ನು ಒಪ್ಪಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ನಮ್ಮ ವಿರೋಧ ಇದೆ. ಇದಕ್ಕೆ ನಾವೆಲ್ಲರೂ ಸೇರಿ ಇದನ್ನ ವಿರೋಧಿಸಬೇಕು. ಮತ್ತೆ ಅರ್ಜಿಯನ್ನು ಹಾಕ್ಕೊಂಡು ಸಂಕಷ್ಟದ ಸಂದರ್ಭ ಇರೋದ್ರಿಂದ ದಯವಿಟ್ಟು ಇದನ್ನು ವಾಪಸ್ ತಗೊಳ್ಳಿ. ನೀರಿಲ್ಲ, ನಮಗೆ ಕುಡಿಯೋ ನೀರೇ ಸಮಸ್ಯೆ ಇರುವಾಗ ಯಾವ ರೀತಿ ನಾವು ಒಪ್ಪೋದು ಅನ್ನೋ ವಿಚಾರವನ್ನು ಮನವರಿಕೆ ಮಾಡಿಕೊಡ್ಬೇಕು. ಅದನ್ನು ಮೀರಿದ್ರೆ ನಾವು ಕೋರ್ಟ್ಗೆನೆ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಇವತ್ತಿನ ಹೋರಾಟ ಹೇಗಿರುತ್ತೆ ಸರ್? ಬಿಜೆಪಿ ಈಗಾಗಲೇ ಎಲ್ಲ ಮುಖಂಡರುಗಳು ಈ ಕಡೆ ಹೊರಟಿದ್ದಾರೆ. ಮಾನ್ಯ ಅಶೋಕ್ ಅವರು ಬರ್ತಿದ್ದಾರೆ. ಮಾನ್ಯ ವಿಜೇಂದ್ರ ಅವರು ನಮ್ಮ ಅಧ್ಯಕ್ಷರು, ಯಡಿಯೂರಪ್ಪ ಸಾಹೇಬರು, CT ರವಿ ಅವರು, N ಮಹೇಶ್ ಅವರು, ಅನೇಕರ ಎಲ್ಲ ಮುಖಂಡರುಗಳು ಬರ್ತಿದ್ದಾರೆ. ಇಲ್ಲಿ ಸಂಕಷ್ಟ ಎದುರಾಗಿದೆ ಸರ್. ರೈತರು ಬೀದಿಗಿಳಿದಿದ್ದಾರೆ. CM ನೋಡಿದ್ರೆ ಡೆಲ್ಲಿ ಅವರು ಇಡೀ ತಂಡ ಅಲ್ಲೇ ಇದೆ ಡೆಲ್ಲಿಲಿ. ನೋಡಿ, ಅವ್ರಿಗೆ ಏನು ಆಗ್ಬೇಕಾಗಿಲ್ಲ. ಅವ್ರಿಗೆ ಅಧಿಕಾರ ಇದೆ. ಇನ್ನಷ್ಟು ಅಧಿಕಾರ ಬೇಕು. ಅಧಿಕಾರ ಇದ್ರೆ ಸರ್ವವೂ ಸಾಕು, ನಮಗೆ ಎಲ್ಲವೂ ಅದೇನೆ ಅಂತ ತಿಳ್ಕೊಂಡಿದ್ದಾರೆ. ಅದರಿಂದಾಗಿ ತಿಂಗಳುಗಟ್ಟಲೆ ನೋಡಿದ್ರೆ ಅವರು ಬರೀ ಡೆಲ್ಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಅನೇಕ ಬಾರಿ ಹೇಳಿದ್ದೇನೆ, ವೇರ್ ಈಸ್ ದಿ ಕರ್ನಾಟಕ ಗೌರ್ಮೆಂಟ್, ಇಟ್ ಈಸ್ ಗೌರ್ಮೆಂಟ್ ಇನ್ ಕ್ಯಾಂಪ್ ಅಟ್ ಬೆಂಗಳೂರು, ಇದು ಡೆಲ್ಲಿ ಅಂತ ಆಗಿದೆ. ನಾವೇನು ಮಾಡೋದು? ಜನರ ಬಗ್ಗೆ ಒಂದು ಯಾವ ಕಾಳಜಿ ಇಲ್ಲ, ಯಾವ ಥರದ್ದು ಇಲ್ಲ. ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ ಸರ್ ಭಾನುವಾರ. ಅದು ನಮಗೆ ಈಗಾಗಲೇ ಸುದ್ದಿ ಅಷ್ಟೇ. ತಮ್ಮ ಮಾಧ್ಯಮದಿಂದ ನೋಡಿದ್ದೇವೆ. ನಮಗೆ ಯಾರು ಏನು ಹೇಳಿಲ್ಲ. ನೋಡುವ, ಕರೆದ್ರೆ ಆ ತೀರ್ಮಾನ ಯಡಿಯೂರಪ್ಪನವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಹೌದು ಬರ್ತಾರೆ. ಇದಿಷ್ಟು ಚಲವಾದಿ ನಾರಾಯಣಸ್ವಾಮಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, KRS.